ತಗೋ. ನಾನು ಒಂದಿಟ್ಟು ಹೊಲ್ದಾಗ ಭಾರಿ ಐತಿ, ಮುಗಿಸ್ಕೊಂಡು ಬರ್ತಾನಿ. ಚಲೋ ಆತ್ ನೋಡು. ಇವಂದು ಹೊಲದ ಕಡೆ ಎಳತ ಏನಾತ ನಿನ್ನೆ ಹೇಳಿಲ್ಲ ನಾನು. ಹೊಲ್ದಾನ ಬಾಳೆವು ಎಲ್ಲ ಈರನ್ ಗೌಡ ನೋಡ್ಕೊಂತಾನ. ಮನಿ ಹಿಡಿದು ಕುಂದ್ರದ ಕಳ್ಕೊ. ಹಂಗ ಅಂದ್ರ ಹೆಂಗ? ಈರನ್ ಗೌಡ ಹೆಂಡತಿ ಮನಿಗೆ ಹೊಂಟಾನ, ಮತ್ತ ಹೋಗಿ ಬರ ಮಟಾರ ಹೊಲ್ದಾನ ಬಾಳೆವು ಮಾಡ್ತಾನಿ. ಹೊಲ್ದಾಗೇನ ಇನ್ನು ಬಿತ್ತಿಗಾಗಿಲ್ಲ, ಏನು ಹಾರೆ ಇಲ್ಲ. ತಣ್ಣಗ ಮನಿ ಹಿಡಿದು ಕುಂದ್ರು. ಈರನ್ ಗೌಡ ಊರಿಗೆ ಹೋದ್ನಂದ್ರ ನಾನು ಹಿಂದಕ ಹಾರೆ ಮಾಡಕತ್ತೀನಿ. ಮನ್ಯಾಗ ಯಾರ ಬಂದ್ರು ಹೋದ ಒಬ್ರು ಬೇಕ. ಏನ ಹಿಂದಕ ಯಾರು ಒದ್ರಿದ್ರು ಕೇಳೋದಿಲ್ಲ. ಅಷ್ಟಕ್ಕೂ ನೀನು ಮಾತಾಡ್ಸಕ ಯಾರು ಬರ್ತಾರ ಊರಾಗಿಂದ ಮಂದಿ? ಏನಂದಿ? ನಾ ಏನನ್ನಿ? ಅಲ್ಲ, ಮಧ್ಯಾಹ್ನ ಬಿಸ್ಲಾಗ ಯಾರು ಬರ್ತಾರ ಮನಿಗೆ ಅಂದ್ಯ. ಮಂದಿ ಬಂದರ ಬರ್ಲಿ ಬಿಟ್ಟರ ಬಿಡ್ಲಿ, ನೀವೊಬ್ಬವ ತಣ್ಣಗ ಮನಿ ಹಿಡಿದು ಕುಂದ್ರಲ್ಲೇ. ಯವ್ವ ಬರಪ್ಪ. ಚೆನ್ನಿ, 10 ಗಂಟೆ ಅಂದ್ರ ಬರ್ತೈತಿ ಬಸ್. ಗಡಾನ ರೊಟ್ಟಿ ತಿಂದು ಸಜ್ಜಾಗನ್ನ. ಯವ್ವ ರೊಟ್ಟಿನ ತಿಂದೇನಿ, ಗಟ್ಟಿನೂ ಆಗೇನಿ. ಬಡ ಬಡ ಹೊಸ ರೊಕ್ಕ ಕೊಡೋಣ, ಹೋಗ್ತಾನೆ ನಾನು ಬಸ್ ಸ್ಟ್ಯಾಂಡ್ಗೆ. ರೊಕ್ಕ ಕೊಡು ಹುಡುಗ, ಹೋಗ್ತಾನ. ಆತ್ ತಗೋ, 100 ರೂಪಾಯಿ ಸಾಕಲ್ಲ. ಯವ್ವ 100 ರೂಪಾಯಿನ ಅಪ್ಪಗ ಇಟ್ಕೊಂಡ, ನನಗೇನು ಬೇಕಾಗಿಲ್ಲ, ನಾನು ಎಲ್ಲಿ ಹೋಗೋದಿಲ್ಲ. 100 ರೂಪಾಯಿ ಸಾಲಂಗಿಲ್ಲ. ನೀ ನಿಬ್ನಕ್ ಹೊಂಟೇನ? ಹೆಂಡತಿ ಕರ್ಕೊಂಬರಕ್ ಹೊಂಟಿದ್ದಿ. 100 ರೂಪಾಯಿ ರಗಡಾಗಿ ಮತ್ತೆ 50 ರೂಪಾಯಿ ಉಳಿತಾವ. ಆತ್ ತಗೋರ್ಬೇ. ಆ 100 ರೂಪಾಯಿ ತಗೊಂಡು ಅಪ್ಪಗ ಹೋಗಿ ನನ್ನ ಹೆಂಡತಿ ಕರ್ಕೊಂಡು ಬಾನ್. 50 ಉಳಿಸ್ಕೊಲಿ, ಇಲ್ಲಾಂದ್ರ 100 ರೂಪಾಯಿಕ 100 ರೂಪಾಯಿನ ಉಳಿಸ್ಕೊಲಿ. ನನಗೇನಾಗುತ್ತೈತಿ? ನಾ ಅಂತೂ ಎಲ್ಲಿ ಹೋಗಕ್ಕೊಲ್ಲೆ, ಹೊಲಕ್ಕೆ ಹೋಗ್ತಾನೆ ನಾನು. ಈ ತಂದಿ ಮಗನ ನಡುವ ನನಗ ಸಾಕು ಬೇಕಾಗೈತಿ ನೋಡು. ಏ ಮರೆಯ, ಹೊಸದಾಗಿ ಮದುವೆಗೈತಿ, ಹೆಂಡತಿ ಮನೆಗೆ ಹೊಂಟಾನ. ಹೊಸ ರೊಕ್ಕ ಇನ್ನಸ್ ಕೊಡು. ಆಕಿಗೆ ಹೂವು ಪವು ಒಂದಿಟ್ಟು ಮತ್ತೆ ಹುಡ್ರದಾರ, ಏನಾರ ತಿನಿಸಿ ತಗೊಂಡು ಹೋಗ್ತಾನ. ಹೂವು ಪವು ತಿನಿಸಿ ಎದಕ್ಕ? ಸುಮ್ಮನೆ ಹೋಗೋಣ, ಬಸ್ ಚಾರ್ಜ್ ಕಂಡಬಟ್ಟಿ ರೊಕ್ಕ ಐತಿ. ಅದ್ ತಗೊಳ್ಬೇ. ನಾ ಯಾವ ಊರಿಗೆ ಹೋಗಕ್ಕೊಲ್ಲೆ, ನಾನು ಹೊಲಕ್ಕೆ ಹೋಗ್ತಾನೆ ಅಂದ್ರೆ ಹೋಗ್ತಾನಿ. ಥೋ ಥೋ, ಹುಡುಗ ಹೆಂಡತಿ ಮನೆಗೆ ಹೊಂಟತಿ, ಒಂದ್ 200 ರೂಪಾಯಿ ಕೊಡು. ಏನಕ್ಕತಿ? ಹೂವು ತಿನಿಸು ಎದಕ್ ಬೇಕು ಅಂತಿದಿ? ಅವಂಗ ಮಾನ ಮರ್ಯಾದಿ ಬೇಡನ, ಹೋದಲ್ಲೋಟ. ಮೊದ್ಲ ಹೆಂಡತಿ ಕೊಟ್ಟಾಗ ಚಂದಗೆ ನಡ್ಕೋನ, ಮಾನ ಮರ್ಯಾದಿ ಎಲ್ಲ ಬರ್ತತಿ. ಯವ್ವ ಹೆಂಡತಿ ಕೊಟ್ಟ ನಾನು ಚಂದಗೆ ನಡ್ಕೊಂಡೇನಿ, ಆಕಿ ಚಂದಗೆ ನಡ್ಕೊಳಿಕ್ರ ನಾ ಏನ್ ಮಾಡ್ಲಿ? ಇನ್ನು ಏನೊಂದು ಮಾತಾಡ್ಬೇಡ. 200 ರೂಪಾಯಿ ಕೊಡಿಸ್ತಾನಿ, ಸುಮ್ಮನೆ ಹೋಗಿ ಯಪ್ಪ ಮಂದಾಕಿ ನಿನ್ನ ಕರ್ಕೊಂಡು ಬಾ. ಏನ? ಆತ್ ತಗೋರ್ಬೇಕು. ಇವು ನಮ್ನ ಹೊಲ್ದಾಗ ಮೈ ಬಗ್ಗಿಸಿ ದುಡಿದ್ರ ಗುರ್ತಕತಿ ರೊಕ್ಕದ ಬೆಲೆ. ಮಾವರ ಯಾರು ಕಾಣವಲ್ರ? ನನ್ನ ಹೆಂಡತಿ ಮಂದಾಕಿನಿ ಎಲ್ಲಿ ಕಾಣವಲ್ಲ? ಮಲ್ಲವಕ್ಕ, ಗಿರ್ಚಕರ, ಮಾವರ ಎಲ್ಲಾರು ಎಲ್ಲಿ ಹೋಗ್ಯಾರ ಏನ? ಬಂತು ನೋಡ ಯವ್ವ, ಇದು ನನ್ನ ಮಗಳ ಜೀವ ತಿನ್ನಾಕ. ಮಂದಾಕಿನಿ, ಹಿರನ್ಗೌಡ, ನೀ ಏನು ಇಲ್ಲೇ? ಅತ್ತಿಯವ್ರ ಆರಾಮದಿರಿ? ನಾವು ಶ್ರೀಮಂತ್ರ ಆರಾಮ ಇರ್ತೇವಿ, ನೀ ಹೆಂಗದಿ? ನಾವು ದೇವ್ರ ಪುಣ್ಯ ಇಂತ್ರ ಆರಾಮದೇವ್ರಿ. ಇಂಥ ದೌಲತ್ತಿಗೆ ಏನು ಕಡಿಮೆ ಇಲ್ಲ. ಹೌದು, ಇಲ್ಲಿಗೆ ಯಾಕೆ ಬಂದಿ? ಇಲ್ಲಿಗೆ ಯಾಕೆ ಬಂದೇನೆ? ಇಲ್ಲೇ ನನ್ನ ಹೆಂಡತಿ ಅದಾಳ, ಆಕಿನ ಕರ್ಕೊಂಡು ಹೋಗಾಕ ಬಂದನಿ. ಹೆಂಡತಿಯ? ಅದು ನಿನಗ ಆಸೆ ಪಡಾಕು ಒಂದು ಯೋಗ್ಯತೆ ಅನ್ನೋದು ಇರ್ತತಿ. ಅತ್ತಿಯವ್ರ, ನಿಮ್ಗೆ ಯಾಕೋ ನೆನಪಿನ ಶಕ್ತಿ ಕಡಿಮೆ ಇರ್ಬೇಕ. ನಾವು ನಿಮ್ಮನಿಗೆ ಬಂದು ನಿಮ್ಮ ಮಗಳನ್ನ ಬಲವಂತದಿಂದ ಮದುವೆಗಿಲ್ಲ. ನಮ್ಮೂರಿಗೆ ನೀವ ಬಂದು ಸ್ವ ಇಚ್ಛೆಯಿಂದ ನಿಮ್ಮ ಮಗಳನ್ನ ನನ್ನ ಜೊತೆ ಮದುವೆ ಮಾಡಿ ಕೊಟ್ಟಿರಿ. ನಿಮ್ಮ ಮಗಳು ಸಂಪೂರ್ಣ ಒಪ್ಪಿಗೆ ಇದ್ದಾಗ ನಾನು ಅಕ್ಕಿ ಕೊಳ್ಳಿಗೆ ತಾಳಿ ಕಟ್ಟಿದ್ದೆ. ನಾನು ಇದನ್ನ ಒಪ್ಕೊಳ್ಳೋದಿಲ್ಲ. ಅಷ್ಟಕ್ಕೂ ನನ್ನ ಮಗಳು ಹುಟ್ಟತಾನ ಬಾಯಾಗ ಬೆಳ್ಳಿ ಚಮಚ ಇಟ್ಕೊಂಡು ಹುಟ್ಟ್ಯಾಳ. ಆಕೆಗೆ ನೀ ತಕ್ಕ ವರ ಅಲ್ಲ. ಅದನ್ನ ಮದ್ವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ತಾಯಿ ಮಗಳು ವಿಚಾರ ಮಾಡ್ಬೇಕಾಗಿತ್ತು. ನೋಡು ವೀರನ್ಗೌಡ, ಏನೋ ಕೆಟ್ಟ ಗಳಿಗೆ ನಡೆದು ಹೋಗೈತಿ. ಅದನ್ನ ಒಂದು ಕನಸು ಅಂತ ಮರ್ತ ಬೇರೆ ಯಾವ್ದಾರ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಕೊಂಡು ಆರಾಮಾಗಿರ. ಛೀ, ನಿಮ್ಮಂತ ಹಿರಿಯರ ಬಾಯಾಗ ಇಂಥ ಮಾತು ಬರ್ತೈತಂದ್ರ ನೀವ್ ಯಾ ಸೀಮಿ ಹಿರಿಯರ? ನಿಮ್ಮ ಶ್ರೀಮಂತರ ಮನ್ಯಾಗ 2 ಮದುವೆ ಆಗೋ ಪದ್ಧತಿ ಇರಬಹುದು, ನಮ್ಮ ಮನ್ಯಾಗ ಹಂಗಿಲ್ಲ. ಮಂದಾಕಿನಿನ ಅಗ್ನಿ ಸಾಕ್ಷಿಯಾಗಿ ನಮ್ಮ ಊರ ಗುರು ಹಿರಿಯರ ಸಮ್ಮುಖವಾಗಿ ನಾನು ಮದುವೆಗೇನಿ. ಯಾವ್ದ ಕಾರಣಕ್ಕೂ ನಾನಕಿನ ಬಿಟ್ಕೊಡೋದಿಲ್ಲ. ನನ್ನ ಹೆಂಡ್ತಿನ ನನ್ನ ಜೊತೆ ಕಳಿಸ್ಕೊಡ್ರಿ. ಅಯ್ಯೋ ಹುಚ್ಚ, ಆಗ್ಲಾರದ ಹಗಲ್ ಕನಸು ಕಾಣ ಕುಂತಿದಿ. ನಮ್ಮ ಮಂದಾಕಿನಿ ಸತ್ರು ಈ ಜನ್ಮದಾಗ ನಿನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ.
ಅಷ್ಟಕ್ಕೂ ಇದು ನಮ್ಮ ಗಂಡ ಹೆಂಡತಿ ವಿಚಾರ. ಇದ್ರೊಳಗ ಮೂರನೇ ವ್ಯಕ್ತಿ ಬರುವುದು ನನಗಿಷ್ಟ ಇಲ್ಲ. ಏ ಮಾನಿಗೇಡಿ, ನೀನು ಹೆಂಡತಿ ಆಗೋಕ್ಕಿಂತ ಮುಂಚೆ ಮಂದಾಕಿನಿ ನನಗೆ ಮಗಳ. ಆಕಿ ಇಷ್ಟ ಕಷ್ಟ ಇಲ್ಲ ನಾನು ಅರ್ಥ ಮಾಡ್ಕೊಂಡಾಕಿ. ತಾಯಾಗಿ ಮಗಳ ಜೀವನ ಇನ್ನು ಮುಂದಾದ್ರೂ ಚಂದಿರ್ಲಿ ಅಂತ ಬಯಸಿ ಗಂಡನ ಮನೆಗೆ ಬುದ್ಧಿ ಹೇಳಿ ಕಳ್ಸೋದು ಬಿಟ್ಟು ಅಕ್ಕಿ ಬಾಳೆಕ ನೀರ್ ಹಣಸಾಕತ್ತೀರಲ್ಲ ನೀ ಅಂತ ತಾಯಿ. ಓಯ್ ಮುಚ್ಚು ಬಾಯ್. ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳುವಂತ ವರ ದೊಡ್ಡ ಕೋಟ್ಯಾಧೀಶ್ವರ ಆಗಿರ್ಬೇಕಂತ ಹೇಳಿ ಎಷ್ಟೊಂದು ಕನಸು ಕಟ್ಟಿದ್ಯೋ. ಯಾ ಸೀಮೆಗಿಂದ ನಿಮ್ಮ ಮನೆಗೆ ಮಲ್ಲ ಒಂದು ಲಗ್ನಕ್ಕೆ ಬಂದ್ವ್ಯೋ ಏನೋ. ನಿಮ್ಮೆಲ್ಲರ ಕರ್ಮ ಏನೋ ನನ್ನ ಮಗಳನ್ನ ಬಲಿಪಶು ಮಾಡ್ತ. ಅಲ್ಲ ಇಷ್ಟು ವಯಸ್ಸು ಅದ್ ಹೆಂಗ್ ಹೋಗ್ಯಾವೋ ಏನೋ. ಅನುಭವ ಆದಂಗ ಬುದ್ಧಿ ಎಲ್ಲ ಒಂಚೂರು ಬೆಳೆಸ್ಕೋಬೇಕಾಗಿತ್ತ. ಮದುವೆ ಅನ್ನೋದು ಸ್ವರ್ಗದಾಗ ನಿಶ್ಚಯ ಆಗಿರ್ತತಿ. ಅದು ಯಾರ ಕರ್ಮಕ್ಕೂ ಅಲ್ಲ ಧರ್ಮಕ್ಕೂ ಅಲ್ಲ. ನೋಡಿ ವೀರನ್ಗೌಡ, ನಿನ್ನ ಮಾತು ಅತಿ ಆತ. ನನ್ನ ಮಗಳನ್ನ ನೀನು ಕೂಡ ಕಳ್ಸೋದಿಲ್ಲ ಅಂದ್ರೆ ಕಳ್ಸೋದಿಲ್ಲ. ಇಲ್ಲಿಂದ ಮೊದಲು ಹೋಗ. ನಾ ರಾಜು ಮಾವನ್ ಭೇಟಿಯಾಗಿ ಇರೋ ವಿಷಯ ತಿಳಿಸಿನ ಇಲ್ಲಿಂದ ಹೋಗೋದು. ರಾಜನಗೌಡನ ಮುಂದೆ ಹೇಳ್ತೀಯಾ? ಎಲ್ಲಿಂದ ಹೇಳ್ತಿದ್ದಿ? ಅಷ್ಟಕ್ಕೂ 2 ದಿನ ರಾಜನಗೌಡ ಊರಾಗ ಇರಂಗಿಲ್ಲ. ಬೆಳಗ್ಗೆ ಎದ್ದು ಎಲ್ಲ ಊರಿಗೆ ಹೋಗ್ಬೇಕಂತ ಹೋಗ್ಯಾನ. ರಾಜನಗೌಡ ಬಂದಿಂದ ಹೇಳುವಂತಿ ಈಗ ಇಲ್ಲಿಂದ ನಡಿ. ಇಲ್ಲಿಂದ ಹೋಗ್ತೀನಿ. ರಾಜು ಮಾವ ಬಂದಿಂದ ಮತ್ತೆ ವಾಪಸ್ ಬಂದು ಇರೋ ವಿಷಯನ ತಿಳಿಸ್ತಾನೆ. ಏ ಹೋಗ. ನೀನ ನಮ್ಮಿಂದ ಏನು ಕಿತ್ಕೊಳ್ಳಕ ಸಾಧ್ಯ ಇಲ್ಲ. ನಾ ಯಾರಿಂದನೂ ಏನು ಕಿತ್ಕೊಳಕ್ ಬಂದಿಲ್ಲ. ನನ್ನ ಹೆಂಡತಿನ ಕರ್ಕೊಂಡು ಹೋಗಕ್ ಬಂದೀನಿ ಅಷ್ಟ. ನಡಿ, ಜಾಗ ಖಾಲಿ ಮಾಡ. ನನ್ನ ಮಗಳನ್ನ ಕರ್ಕೊಂಡು ಹೋಗಕ್ ಬಂದಾನ ಹಳ್ಳಿ ಗೊಗ್ಗುಂತಂದ. ಛೇ, ನಾ ಬಂದಿದ್ದು ಏನು ಉಪಯೋಗ ಆಗ್ಲಿಲ್ಲ. ವೀರನ್ಗೌಡ, ವೀರನ್ಗೌಡ, ಹಾ ರಾಜು ಮಾಮ, ವೀರನ್ಗೌಡ ಯಾವಾಗ ಬಂದಿದ್ದಿ? ಮಾವರ ಅದು ವೀರನ್ಗೌಡ ಒಳಗ್ ಕುಂತು ಮಾತಾಡೋನು ಬಾ. ಗಿರಿಜಾ, ಮಲ್ಲಿ, ಯಾರು ಬರ್ರಿ, ವೀರನ್ಗೌಡ ಬಂದಾನ. ರಾಜು ಮಾಮ ಊರಾಗ ಅದಾನ. ಊರಾಗಿಲ್ಲ 2 ದಿನ ಬಿಟ್ಟು ಬರ್ತಾನ ಅಂತ ಹೇಳಿದ್ಲ ಮುದುಕಿ. ತಾಯಿ ಮಗಳು ಎಂತ ಖತರ್ನಾಕ್ ಅದಾರ ಇವ್ರು. ಇಂತಕಿ ಕೂಟ ನನ್ನ ಜೀವನ ಹೆಂಗೋ ಏನು ದೇವ್ರ ಬಲ್ಲ. ಗಿರ್ಜಾ, ಮಲ್ಲಿ, ಯಾರದಿರಿ? ರಾಜನಗೌಡ ಬಾ. ಏನ್ ಬೇಕಾಗಿತ್ತು? ಏನಿಲ್ಲ ಎತ್ತಿ, ಇಲ್ಲಿ ನೋಡಿ ಯಾರು ಬಂದಾರ. ಯಾರು ಬಂದಾರ? ಹೋದ್ಯಾ ಗವಾಶಿ ಅಂದ್ರ ಬಂದ್ಯಾ ಪಿಶಾಚಿ ಅನ್ನಂಗ ಇವ ಮತ್ತೆ ಮನಿ ಒಳಗ ಯಾಕೆ ಬಂದ? ಈ ಮುದುಕಿ ಮಕ್ಕ ನೋಡಿದ್ರು ಈಕಿ ಕುತ್ತಿಕಿನ ಹಿಚ್ಚಿಗೆ ಬಿಡ್ಲೇನ ಅನ್ನಂಗ ಆಕೇತಿ. ಎತ್ತಿ ನೋಡ, ವೀರನ್ಗೌಡ ಬಂದಾನ. ಮಂದಾಕಿನಿ ಎಲ್ಲದಾಳ? ಕರಿ. ಗಿರ್ಜಾ, ಮಲ್ಲಿ, ಹುಡುಗರು ಎಲ್ಲರೂ ಅದಾರಪ್ಪ ಒಳಗ. ಅದಾರ, ಕರಿತೀನಿ. ಅತ್ತಿ, ವೀರನ್ಗೌಡಗ ತಿನ್ನಾಕ ಏನಾರ ಮಾಡಂತ ಹೇಳ. ಆತಪ್ಪ, ಹೇಳ್ತೇನೆ. ವೀರನ್ಗೌಡ, ಮನ್ಯಾಗ ಅತ್ತಿಯರು ಮಾವಾರು ಎಲ್ಲ ಆರಾಮದಾರ? ಎಲ್ಲರೂ ಆರಾಮದಾರ್ರಿ ಮಾವಾರ. ತಿರ್ಕಪ್ಪ ಹೆಂಗದಾನ? ತಿರ್ಕಪ್ಪಣ್ಣ ಆರಾಮದಾನ್ರಿ. ಅಂದಂಗ ವೀರನ್ಗೌಡ ಅವ ಯಾಕೆ ಇನ್ನೂ ಮದುವೆಗಿಲ್ಲ? ಅವಂದೊಂದು ದೊಡ್ಡ ಕತೀರಿ. ಮನಿ ಹೊಲ ಆಸ್ತಿ ಜಗ್ಗ ಐತ್ರಿ ಮಾವರ. ಒಂದ್ ಅಡಿಕೆ ಹೋಳ ಹಾಕೊಳ್ಳೋದಿಲ್ರಿ. ಬೆಳಗ್ ಹರದ್ರ ಹೊಲದಾಗ ದುಡಿತಾನ. ಅವ್ರ ಅಣ್ಣನ ಮದುವೆಯಾಗಿ ಈಗ ಒಂದು 4-5 ವರ್ಷ ಆತ್ರೆ. ಅವ್ರ ಅಣ್ಣನ ಹೆಂಡತಿ ಒಂದೀಟ ಅಡ್ಮುಟ್ಟದಾಳ್ರಿ. ದಿನಾ ಅವ್ರ ಮನ್ಯಾಗ ಅವ್ರಿಬ್ರು ಗಂಡ ಹೆಂಡತಿ ಜಗಳ, ಅತ್ತಿ ಸಸಿ ಜಗಳ, ಸಸಿಗೆ ಮಾವುಗ ಜಗಳ. ಇದನ್ನ ನೋಡಿ ನೋಡಿ ನಾ ಮದ್ವಿನ ಮಾಡ್ಕೊಳಕ್ ಒಲ್ಲೆ ಅಂತ ಪಟ್ಟು ಹಿಡ್ಕೊಂಡು ಕುಂತು ಬಿಟ್ಟಾನ್ರಿ ಮಾವರ. ತಿರ್ಕಪ್ಪನ ಪ್ರಕಾರ ಜಗತ್ನಾಗಿರೋ ಎಲ್ಲ ಹೆಣ್ಮಕ್ಳು ಹಂಗ ಇರ್ತಾರ ಅನ್ನಂಗ ಆತಲ್ಲ. ಇಲ್ಲಿವರೆಗೆ ಅಂದ್ರ ಅಷ್ಟು ಕನ್ನೆ ನೋಡ್ಯಾರ್ರಿ ಅವಂಗ. ಯಾವ್ದೊಂದು ಹೂ ಅನ್ನವಲ್ಲ ಮಾಡ್ಕೋವಲ್ಲ. ನನ್ಕಿಂತ ಎತ್ತಾಗ ದೊಡ್ಡವ್ರಿ ಅವ. ಹಿಂಗನ ಅಂದಂಗ ಊರ್ ಕಡೆ ಮಳಿ ಬೆಳಿ ಮಳಿ ಮಾತ್ರ ಸಂಪಾಗೈತ್ರಿ ಮಾವರ. ಇನ್ಮೇಲೆ ನಮ್ಮ ಹೊಲ್ದಾನ್ ಬಾಳೆ ಚಲುವು. ಅಂದಂಗ ಮಾವಾರ, ಮಂದಾಕಿ ನಿನ್ನ ನನ್ನ ಜೊತೆ ಕಳಿಸ್ಕೊಟ್ರ ನಮ್ಮ ಊರಿಗೆ ಹೋಗ್ತೇವ್ರಿ. ಇನ್ನ ಹೊಲಕ ಮನೆಗೆ ನಿಂತ್ವಿ ಅಂದ್ರ ಕರ್ಕೊಂಬರಾಕ ಸೌಡಿ ಆಗೋದಿಲ್ಲ. ಅಪ್ಪಾಜಿಗೂ ಬೇರೆ ಇತ್ತಿತ್ಲಾಗ ಜೋಲಿ ಸಾಲ್ವಲ್ದು. ಅವುಗಂತ್ರು ಒಬ್ಬೇಕೆ ಅಡ್ಡಾಡಿ ರೂಢಿ ಇಲ್ಲ. ಅಕ್ಕ ನಾನ ಇವತ್ತ ಕರ್ಕೊಂಡು ಹೋದ್ರಾತಂತೇಳಿ ಬಂದಿನಿ ರೀ ಮಾವರ. ಚಲೋ ಆತು ಬಿಡ ವೀರನ್ಗೌಡ, ಬಂದಿದ್ದಿ 2 ದಿನ ಇದ್ದು ಮಂದಾಕಿ ನಿನ್ನ ಕರ್ಕೊಂಡು ಹೋಗು. ಇರ್ತಿದ್ದೆ ರೀ ಮಾವರ. ನಿಮ್ಗ ಗೊತ್ತೈತ್ರಿ ಹೊಲ್ಮನಿದ ಕೆಲಸದ್ದು. ಹೊಲ್ದಾಗ ಏನಾರ ಹಾಲೆ ಮುಗಿದ್ ಬಂದ್ರ ಮತ್ತೆ 2 ದಿನ ಇದ್ದು ಹೋಗ್ಯವ್ರಿ ಬೇಕಂದ್ರ ಬಂದ. ಅದಕ್ಕ ಇವತ್ತ ಕಳ್ಸಿದ್ರ ಭಾಳ ಚಲೋ ಆಕಿತ್ತು. ಕೇಳ್ಕೊಂಡು ಹೋದ್ರಾತಂತೇಳಿ ಬನ್ನಿ. ಯಾರು ಬೇಡ ಅಂತಾರಪ್ಪ ವೀರನ್ಗೌಡ. ನಿನ್ನ ಹೇಳ್ತೀನ ನೀ ಕರ್ಕೊಂಡು ಹೋಗಾಕ ನನ್ನ ಕೇಳೋದು ಏನೈತಿ? ಒಂದು ಕೆಲಸ ಮಾಡಿ ವೀರನ್ಗೌಡ, ನಾಳೆ ನಾನು ಆ ಕಡೆ ಹೋಗ್ಬೇಕ. ನಾಳೆ ಕಾರ್ನ್ಯಾಗ ನಿಮ್ಮನ್ನ ಬಿಟ್ಟು ಬರ್ತೇನಂತ ನಾನು. ಇವತ್ತೊಂದು ದಿನ ಇರು. ನಾಳೆ ಎಷ್ಟೊತ್ತಿದ್ರು ಮುಂಜಾನೆ ನಿನ್ನ ಮಂದಾಕಿ ನಿನ್ನ ನಿಮ್ಮೂರಿಗೆ ಇಳಿಸಿ ಮತ್ತೆ ಮುಂದೆ ನಂದು ಕೆಲಸ ಐತಿ, ಅಲ್ಲಿ ಹೋಗ್ಕನಿ. ಆತ್ ತಗೋರಿ ಮಾವ್ರ, ಹಂಗ ಮಾಡ್ತೇನ್ರಿ. ನಡಿ ವೀರನ್ಗೌಡ, ನಿಮ್ಮಲ್ಲವ್ವ ತಮ್ಮ ಬಂದಾನಂತ ಏನಾರ ಮಾಡಿರ್ತಾಳ, ತಿನ್ನ ನಡಿ. ಆಯ್ತ್ರಿ ಮಾವ್ರ. ಏನಾರ ಯಾಕಾಗ್ಲಿ
ಬಂದಾಕಿ ನೀವಂದ ಚಂದಕ್ಕೆ ಆಕಿ ಗಂಡನ ಮನ್ಯಾಗ ಹೊಂದ್ಕೊಂಡ್ಲಂದ್ರ ಅಷ್ಟ ಚಲೋ ಆಕೇತಿ. ಪಾಪ ಈರಿನ ಗೌಡ ಅಕ್ಕಿ ಮ್ಯಾಗ ಜೀವನ ಇಟ್ಕೊಂಡಾನ. ಈ ಹುಡುಗಿಗೆ ಬುದ್ಧಿ ಯಾವಾಗ ಬರ್ತೈತಿಯೋ ಏನೋ. ವೀಕ್ಷಕರ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಭಿಪ್ರಾಯ ತಿಳಿಸೋದ್ರಿಂದ ಮುಂದಿನ ಕಥೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ.